ಕೋಲಾರ ಜಿಲ್ಲೆಯ ಪ್ರಸಕ್ತ ವರ್ಷದ ಬೆಳೆಗಳಿಗೆ ಒದಗಿಸುವ ರಸಗೊಬ್ಬರಗಳ ಸದ್ಬಳಕೆಗಾಗಿ ಹಾಗೂ 2026-27ನೇ ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ. ಈ ಮಾರ್ಗಸೂಚಿ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ 1 ಚೀಲ ಯೂರಿಯಾ ರಸಗೊಬ್ಬರ ಮಾತ್ರ ವಿತರಿಸಲಾಗುತ್ತದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು. ಇದರೊಂದಿಗೆ ಆಧುನಿಕ ತಂತ್ರಜ್ಞಾನ ಹೊಂದಿರುವ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ಬಳಕೆಯಿಂದ 25% ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡಬಹುದಾಗಿದೆ ಎಂದು ಕೃಷಿ ಇಲಾಖೆ ತಿಳಿಸಿದೆ. ರಸಗೊಬ್ಬರಗಳ ಅನಧಿಕೃತ ಮಾರಾಟ ತಡೆಯಲು ಮತ್ತು ಎಲ್ಲ ಅರ್ಹ ರೈತರಿಗೂ ಗೊಬ್ಬರ ದೊರೆಯುವಂತೆ ಮಾಡಲು ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ. ಇನ್ನು ಮುಂದೆ ರಸಗೊಬ್ಬರ ಖರೀದಿಸಲು ಎಫ್ಐಡಿ ಹೊಂದುವುದು ಕಡ್ಡಾಯವಾಗಿದೆ. ಸರ್ಕಾರದ ಯಾವುದೇ ಯೋಜನೆ ಪಡೆಯಲು ರೈತರ ವಿಶಿಷ್ಟ ಗುರುತಿನ ಚೀಟಿ ಸಹ ಅತ್ಯಗತ್ಯವಾಗಿದೆ. ದೂರದರ್ಶನದೊಂದಿಗೆ ಜಂಟಿ ಕೃಷಿ ನಿರ್ದೇಶಕರಾದ ಮಂಜುಳಾ, ರೈತರ ಹಿತದೃಷ್ಟಿಯಿಂದ ಹಾಗೂ ಮಣ್ಣಿನ ಆರೋಗ್ಯ ಕಾಪಾಡಲು ಕೆ-ಕಿಸಾನ್ ತಂತ್ರಾಂಶದ ಮೂಲಕ ರಸಗೊಬ್ಬರ ವಿತರಣೆ ಕಡ್ಡಾಯ ಮಾಡಲಾಗಿದೆ. ಅನಧಿಕೃತ ಮಾರಾಟಗಾರರಿಂದ ರೈತರು ರಸಗೊಬ್ಬರ ಖರೀದಿಸಬಾರದು. ನಿಯಮ ಉಲ್ಲಂಘಿಸುವ ವ್ಯಾಪಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನೀಡುವಂತ ಒಂದು ಉದ್ದೇಶ ಆಗಿರುತ್ತೆ. ಈಗ ಅಂದ್ರೆ ಒಬ್ಬ ರೈತನಿಗೆ ಅವ್ರಿಗೆ ಎಷ್ಟು ಅಂದ್ರೆ ಜಮೀನಿರುತ್ತೆ, ಆ ಜಮೀನಿಗೆ ತಕ್ಕಂಗೆ ಎಫ್ಐಡಿ ಆಧಾರದ ಮೇಲೆ ಅವರಿಗೆ ಯೂರಿಯಾವನ್ನ ನೀಡಬೇಕಾಗುತ್ತೆ. ರೈತ ವಿನೋದ್ ಕುಮಾರ್, ಎಫ್ಐಡಿ ಕಡ್ಡಾಯ ಮಾಡಿರುವುದರಿಂದ ನಿಜವಾದ ರೈತರಿಗೆ ಸಕಾಲದಲ್ಲಿ ಗೊಬ್ಬರ ದೊರೆಯಲು ಸಹಕಾರಿಯಾಗುತ್ತದೆ. ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಬೀಳಲಿದೆ ಎಂದು ಹೇಳಿದರು. ನಿರಂತರವಾಗಿ ಏನಾಗ್ತದೆ, 1 ಮೂಟೆ ಕೊಡೋದ್ರಿಂದ ನಾವು ತಿಂಗಳಿಗೆ 1 ಮೂಟೆ ಜೋಳ, ಯೂರಿಯಾ ಮತ್ತೆ ಎಲ್ಲ ಬೆಳೆಯೋದ್ರಿಂದ ತಿಂಗಳಿಗೆ ನಮಗೆ 2 ಮೂಟೆ ಕನಿಷ್ಠ ಪಕ್ಷ ಬೇಕೇ ಬೇಕು. ಅದರಿಂದ ಕನಿಷ್ಠ 1 ಎಕರೆಗೆ 2 ಮೂಟೆ ಕೊಟ್ಟರೆ ನಮ್ಗೆ ತುಂಬಾ ಅನುಕೂಲ ಆಗ್ತದೆ ಅಂತ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ. ಮತ್ತೋರ್ವ ರೈತ ನಾರಾಯಣಪ್ಪ, ನ್ಯಾನೋ ಯೂರಿಯಾ ಬಳಕೆಯ ಬಗ್ಗೆ ಕೃಷಿ ಇಲಾಖೆ ಮಾಹಿತಿ ನೀಡುತ್ತಿರುವುದು ಉತ್ತಮ ಸಂಗತಿ. ಇದರಿಂದ ಖರ್ಚು ಸಹ ಕಡಿಮೆಯಾಗಲಿದೆ ಎಂದರು. ಅಲ್ಲ, ಈಗ ಏನಿಲ್ಲ ಸರ್, ಇವಾಗ ಯಾವ್ದೋ ಸ್ವಲ್ಪ ಜೋಳ ಉಳಿದಿವಿ, ಸ್ವೀಟ್ ಕಾರ್ನ್ ಜೋಳ ಉಳಿದಿವಿ. ಮೊನ್ನೆ ಕೊತ್ತಂಬರಿ ಹಾಕಿದ್ರೆ ಕೊತ್ತಂಬರಿಗೆ ರೇಟೂ ಇಲ್ಲ, ಯಾರು ಬಂದವರೇ ಇಲ್ಲ. ನಾವೇ ಸ್ವಲ್ಪ ಕಿತ್ತಾಕಿದ್ರಿ 2 ರೂಪಾಯಿ 3 ರೂಪಾಯಿ ಕಟ್ಟು. ರೈತ ವೆಂಕಟರಾಮಪ್ಪ, ಆಧಾರ್ ಮತ್ತು ಪಹಣಿ ಜೋಡಣೆ ಮಾಡಿರುವುದರಿಂದ ಕೃತಕ ಅಭಾವ ಸೃಷ್ಟಿಯಾಗುವುದು ತಪ್ಪುತ್ತದೆ ಎಂದು ಹೇಳಿದರು. ಲೆಕ್ಕ ನನಗೆ 2 ತಿಂಗಳ ಸಿಕ್ಕಿದೆ, ಇನ್ನು ಉಳಿದಿದ್ದು ಕಂಡುಬಿಡಲ್ಲ. ಅಲ್ಲಿ ಬ್ಯಾಂಕಾಗ ಲೆಕ್ಕ ಸಿಗ್ತದೆ. ನಾವು ಅದೇ ಉತ್ಕಲ ಬ್ಯಾಂಕು, ಗ್ರಾಮೀಣ ಬ್ಯಾಂಕು ಅಕೌಂಟ್ ಕೊಟ್ಟಿರೋದು. ಅಲ್ಲಿಗೆ ನಿಮ್ದು ಇಷ್ಟು ಬಂದಿದೆ ಅಂತೇಳಿ ಬಡ್ಡಿನ ನನಗೆ ಮನ್ನಾ ಮಾಡಿದ್ರು.